ಇಹಲೋಕದಲ್ಲಿ ಸುಖವಾಗಿ ಬಾಳಬೇಕು ಅಂತಾದರೇನೆ ನಾನು ಧರ್ಮವನ್ನು ಅನುಷ್ಠಾನ ಮಾಡಬೇಕು, ದಾನ ಮಾಡಬೇಕು. ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ತಿಳಿಸ್ತಾರೆ, ಯಾಚಕರು, ಭಿಕ್ಷೆಯನ್ನು ಬೇಡುವ ವ್ಯಕ್ತಿಗಳು ನಮ್ಮ ಹತ್ತಿರ ಭಿಕ್ಷೆ ಬೇಡುವುದಕ್ಕೆ ಬರೋದಿಲ್ಲ, ಅವರು ನಮಗೆ ಉಪದೇಶ ಮಾಡುವುದಕ್ಕೆ ಬರ್ತಾರೆ ಅಂತ. ಅದತ್ವಾ ಮಾದೃಶೋ ಮಾಭೂಹು ದತ್ವಾತ್ವಾಂ ತ್ವಾದೃಶೋ ಭವ ಅಂತ. ನೀನು ಕೊಡದೇ ಇದ್ದರೆ ನನ್ನ ಹಾಗೆ ಆಗ್ತೀಯ. ನಾನು ಭಿಕ್ಷುಕ, ಜನ್ಮಾಂತರದಲ್ಲಿ ನಾನು ಶ್ರೀಮಂತನಾಗಿದ್ದೆ, ಆದರೂ ಯಾರಿಗೆ ದಾನ ಕೊಟ್ಟಿಲ್ಲ, ಅದಕ್ಕೆ ಈಗ ಭಿಕ್ಷೆ ಬೇಡ್ತಾ ಇದ್ದೇನೆ. ನೀನು ಜನ್ಮಾಂತರದಲ್ಲಿ ಸಾಕಷ್ಟು ದಾನ ಮಾಡಿದ್ದಕ್ಕೆ ಈಗ ಶ್ರೀಮಂತನಾಗಿದ್ದಿ. ಶ್ರೀಮಂತನ ಮುಂದೆ ಅವನು ಭಿಕ್ಷಾಪಾತ್ರವನ್ನು ಹಿಡಿದುಕೊಂಡು ನಿಂತಿರ್ತಾನಲ್ಲ ಭಿಕ್ಷುಕ, ಅವನು ಮಾತಾಡೋದಿಲ್ಲ, ಆದರೆ ಅವನು ನಿಲ್ಲೋದರಿಂದಲೇ ಒಂದು ಸಂದೇಶವನ್ನು ಕೊಡ್ತಾನೆ. ನಾನು ಶ್ರೀಮಂತನಾಗಿ ದಾನ ಮಾಡದೇ ಇರುವ ಕಾರಣ ಈಗ ಕೈಯಲ್ಲಿ ಭಿಕ್ಷಾಪಾತ್ರ ಹಿಡಿದಿದ್ದೇನೆ, ನೀನು ದಾನ ಮಾಡಿದ್ದಕ್ಕೆ ಶ್ರೀಮಂತನಾಗಿ ಮೇಲೆ ನಿಂತಿದ್ದೀಯ. ಈ ಜನ್ಮದಲ್ಲಿ ಮತ್ತೆ ನೀನು ದಾನ ಮಾಡಿದರೆ ಮುಂದಿನ ಜನ್ಮದಲ್ಲಿಯೂ ಹೀಗೆ ಶ್ರೀಮಂತನಾಗ್ತಿ. ಇಲ್ಲ ಅಂದರೆ ನನ್ನ ಹಾಗೆ ನಿನ್ನ ಕೈಯಲ್ಲಿಯೂ ಭಿಕ್ಷಾಪಾತ್ರ ಬರುತ್ತೆ, ಎಚ್ಚರ ಇರಲಿ ಅಂತ ಕಲಿಸುವುದಕ್ಕೆ ಮನೆಗೆ ಭಿಕ್ಷುಕ ಬರ್ತಾನಂತೆ. ಅದತ್ವಾ ಮಾದೃಶೋ ಬಾಭೂಹು ದತ್ವಾತ್ವಾಂ ತ್ವಾದೃಶೋ ಭವ ಅಂತ.